ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ -1 to 2 mod of x divided by x. ಓಕೆ, ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ -1 to 2 mod x divided by x dx is ಓಕೆ -1 to 2 ಅಂತ ಇದೆ. ಸೊ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ ಅಥವಾ ನೀವು ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ಓಕೆ, ಪ್ರಾಪರ್ಟಿ ಆಫ್ ಯುವರ್ ಮಾಡ್ಯುಲಸ್ ಫಂಕ್ಷನ್ ಆ್ಯಂಡ್ ಯುವರ್ ಇಂಡೆಫಿನೈಟ್ ಇಂಟಿಗ್ರಲ್ ಪ್ರಾಪರ್ಟಿ ಎರಡೂ ಕಂಬೈನ್ ಮಾಡಿ ಈ ಕ್ವಶನನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಕೀ ಕಾನ್ಸೆಪ್ಟ್ mod x. ಡೆಫಿನೇಷನ್ ಏನು? ಯುವರ್ mod x is nothing but minus x when x is less than 0. ಕರೆಕ್ಟ್ ಅಲ್ವಾ? and x when x is greater than or equal to 0. ಇದು ಡೆಫಿನೇಷನ್ ಆಫ್ ಯುವರ್ ಮಾಡ್ಯುಲಸ್ ಫಂಕ್ಷನ್. ಸೆಕೆಂಡ್ ಡೆಫಿನೇಷನ್ ಏನಂದರೆ, ಇಫ್ ಇಂಟಿಗ್ರೇಷನ್ a to b f of x dx ಇದ್ರೆ, ಓಕೆ, ಇಫ್ ಇಂಟಿಗ್ರೇಷನ್ ಫ್ರಮ್ a to b f of x dx is there and if there is any c, ಯಾವುದೋ ಒಂದು c ನಂಬರ್ ಇದೆ ವಿಚ್ ಇಸ್ ಬಿಟ್ವೀನ್ a and b. ಸೊ ಇದು ಏನು ಇಂಟಿಗ್ರೇಷನ್ ಇದೆ ಅಲ್ವಾ, ಸ್ಪ್ಲಿಟ್ ಮಾಡಿ ಬರಿಬೋದು. ದಟ್ ಈಸ್ ಇಂಟಿಗ್ರೇಷನ್ a to c f of x dx ಪ್ಲಸ್ ಇಂಟಿಗ್ರೇಷನ್ c to b f of x dx ಅಂತ ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಇವಾಗ ಕ್ವಶನಿಗೆ ಬನ್ನಿ. ಇದು ಎರಡು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಲೆಟ್ i be equal to ಇಂಟಿಗ್ರಲ್ -1 to 2 mod x divided by x dx. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ, ಇದು mod x ಫಂಕ್ಷನ್ ಏನಿದೆ x ಲೆಸ್ ದೆನ್ 0 ಇದ್ದಾಗ ನೆಗೆಟಿವ್ ಇರುತ್ತೆ ಮತ್ತು x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ ಪಾಸಿಟಿವ್ ಇರುತ್ತೆ. ಸೊ ಇದು ಲಿಮಿಟ್ ಆಫ್ ಇಂಟಿಗ್ರೇಷನ್ ಏನಿದೆ ಅಲ್ವಾ, ಅದೇ ಥರ ಸ್ಪ್ಲಿಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಯಾವ ರೀತಿ ಸ್ಪ್ಲಿಟ್ ಮಾಡ್ತೇವೆ ಅಂದರೆ ನೋಡಿ, 0 ನಿಮ್ಮದು 0 ಏನಿದೆ, ಇಟ್ ಲೈಸ್ ಬಿಟ್ವೀನ್ -1 ಆ್ಯಂಡ್ ಇಟ್ ಲೈಸ್ ಬಿಟ್ವೀನ್ 2. ಕರೆಕ್ಟ್ ಆರ್ ನೋ ಸ್ಟೂಡೆಂಟ್ಸ್? 0 ಈಸ್ ಅ ನಂಬರ್. ಇಫ್ ಐ ಟೇಕ್ c ಈಸ್ ಈಕ್ವಲ್ಸ್ ಟು 0, ನೋಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಫ್ ಐ ಟೇಕ್ c ಈಸ್ ಈಕ್ವಲ್ಸ್ ಟು 0, your c is greater than -1 and less than 2. ಕರೆಕ್ಟ್? ಸೊ ಈ ಥರ ಇದ್ದಾಗ ಇವಾಗ ನಾನು ಏನಂತ ಬರಿಬೋದು, i is equals to -1 to 0 mod x divided by x dx. ಇದು ಫರ್ದರ್ ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್, ಬಟ್ ಜಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಯುವರ್ ಸೆಕೆಂಡ್ ಪ್ರಾಪರ್ಟಿ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ತಿದ್ದೀನಿ. ಇಂಟಿಗ್ರೇಷನ್ -1 to 0 mod x divided by x dx ಪ್ಲಸ್ ಇಂಟಿಗ್ರೇಷನ್ 0 to 2 mod x by x dx. ಓಕೆ, ಇಂಟಿಗ್ರೇಷನ್ -1 to 0 mod x divided by x dx ಪ್ಲಸ್ ಇಂಟಿಗ್ರೇಷನ್ 0 to 2 mod x by x dx. ಈ ಥರ ಸ್ಪ್ಲಿಟ್ ಮಾಡ್ಕೊತಿದ್ದೀನಿ. ಇವಾಗ ನೆಕ್ಸ್ಟ್ ನೋಡಿ ಏನಾಗುತ್ತೆ, i ವಿಲ್ ಬಿ ಈಕ್ವಲ್ಸ್ ಟು ಫ್ರಮ್ -1 to 0 ಅಂದರೆ ಏನು, x is less than 0 ಅಲ್ವಾ, ಫ್ರಾಮ್ -1 to 0 x is what, less than 0. ಸೊ mod x ಡೆಫಿನೇಷನ್ ಏನಾಗುತ್ತೆ, -x. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ -1 to 0 -x divided by x. ಯಾಕೆ ಈ ರೀತಿ ಆಯ್ತು ಗೊತ್ತಲ್ವಾ? ನೋಡಿ ಅಲ್ಲಿ ಹೈಲೈಟ್ ಇಂಟಿಗ್ರೇಷನ್ ಲಿಮಿಟ್ಸ್ ಏನಿದೆ -1 to 0. -1 to 0 ಏನಿದೆ, ನೆಗೆಟಿವ್ ಇದೆ. x is less than 0. ಲೋವರ್ ಲಿಮಿಟ್ ಇಸ್ -1, ಅಪ್ಪರ್ ಲಿಮಿಟ್ ಇಸ್ 0. ಅಂದರೆ -1 to 0 ರೇಂಜಲ್ಲಿದ್ದಾಗ ವೆನ್ x is less than 0 ಏನಾಗುತ್ತೆ, -x. ಕರೆಕ್ಟ್? ಸೊ mod of x ವಿಲ್ ಬಿ ನಥಿಂಗ್ ಬಟ್ -x. ಸೊ ಇದೇ ಥರ ನೋಡಿ 0 to 2 ಏನಿದೆ, ಪಾಸಿಟಿವ್ ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ ಫಂಕ್ಷನ್ ವಿಲ್ ಬಿ ವಾಟ್, x. ಓಕೆ, ಸೊ ಅದೇ ಕೀ ಕಾನ್ಸೆಪ್ಟ್ ಇವಾಗ ನಾವು ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ನೋಡಿ x and x will get cancelled, dx will remain plus integral 0 to 2 x divided by x dx and this is nothing but 1. ಸೊ ಇವಾಗ ಸಾಲ್ವ್ ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ಇಂಟಿಗ್ರಲ್ -1 to 0 dx ಪ್ಲಸ್ ಇಂಟಿಗ್ರಲ್ 0 to 2 dx. ಸೊ ನೋಡಿ ಇವಾಗ ಏನು ಬರುತ್ತೆ ಅಂತ, ಮೈನಸ್ ಆ್ಯಸ್ ಇಟ್ ಇಸ್, ಇಂಟಿಗ್ರೇಷನ್ ಆಫ್ dx ಇಸ್ x ಬಿಟ್ವೀನ್ -1 to 0 ಪ್ಲಸ್ x ಬಿಟ್ವೀನ್ 0 to 2. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಮೈನಸ್ ಆ್ಯಸ್ ಇಟ್ ಇಸ್ ಔಟ್ಸೈಡ್, ಇಲ್ಲೇನಾಗುತ್ತೆ 0 ಮೈನಸ್ ಆಫ್ -1 ಪ್ಲಸ್ ದಿಸ್ ವಿಲ್ ಬಿಕಮ್ ವಾಟ್, 2 minus 0. ಕರೆಕ್ಟ್ ಅಲ್ವಾ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಇಲ್ಲೇನಾಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ 1 ಪ್ಲಸ್ 2.
ಸೊ ಇದನ್ನು ಸಾಲ್ವ್ ಮಾಡಿದಾಗ ದಿಸ್ ವಿಲ್ ಬಿ ನಥಿಂಗ್ ಬಟ್ -1 + 2 ವಿಚ್ ವಿಲ್ ಬಿ ಈಕ್ವಲ್ ಟು 1. ಸೊ ಇದು ಇಂಟಿಗ್ರೇಷನ್ ಸಾಲ್ವ್ ಮಾಡಿದಾಗ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 1 ಅಂತ ಬಂತು. ಕರೆಕ್ಟ್. ಸೊ ಆಪ್ಷನ್ ಬಿ 1 ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವಶನ್. ಅದು ಯಾವ ರೀತಿ ಬಂತು? ಇದೇನು ಎರಡು ಕೀ ಕಾನ್ಸೆಪ್ಟ್ ಇದೆ ಅಲ್ವಾ, ದಿಸ್ ಬೋತ್ ದ ಕೀ ಕಾನ್ಸೆಪ್ಟ್ ವಿ ಹ್ಯಾವ್ ಯೂಸ್ಡ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಆಪ್ಷನ್ ಬಿ 1 ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋಲಿ ಕೊಟ್ಟಿರುವ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.